ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ಇಂದು ಆಯುಧ ಪೂಜಾ ಸಂಭ್ರಮ. ಬೆಲೆ ಏರಿಕೆ ನಡುವೆಯೂ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರು. ಮೈಸೂರು ಅರಮನೆಯಲ್ಲೂ ಆಯುಧಗಳಿಗೆ ಪೂಜೆ ಸಲ್ಲಿಸಲಿರುವ ಯದುವೀರ್ ಒಡೆಯರ್. ರಾಜ್ಯದಲ್ಲಿ ಪ್ರವಾಹದಿಂದ ಸುಮಾರು 10 ಲಕ್ಷ ಹೆಕ್ಟೇರ್ ಬೆಳೆ ಹಾನಿ. ಪ್ರತಿ ಹೆಕ್ಟೇರ್ಗೆ ಹೆಚ್ಚುವರಿ 8,500 ರೂಪಾಯಿ ಪರಿಹಾರ. ವೈಮಾನಿಕ ಸಮೀಕ್ಷೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲೂ ಮಳೆಯಿಂದ ಅವಾಂತರ. ಕುಸಿದ ಮನೆಗಳು, ಬೆಳೆ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಜಿಟಿ ಪಾಟೀಲ್ ವೀಕ್ಷಣೆ. ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ. ವಿಜಯಪುರದಲ್ಲಿ ಪ್ರವಾಹ ಸಂಕಷ್ಟದಲ್ಲೂ ಮಾನವೀಯತೆ ಮೆರೆದ ಮುಸ್ಲಿಂ ರೈತ. ತಮ್ಮ ಜಮೀನಿನಲ್ಲಿ ಬೆಳೆ ನಾಶವಾದರೂ ಸಂತ್ರಸ್ತರಿಗೆ ಆಹಾರ ಕಿಟ್ ವಿತರಣೆ. ಬರಗುಡಿ ಗ್ರಾಮದ ದಸಗೀರಾ ಮುಲ್ಲಾ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅನಾರೋಗ್ಯ. ಚಿಕಿತ್ಸೆಗಾಗಿ ಎಂಎಸ್ ರಾಮಯ್ಯಗೆ ದಾಖಲು. ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವ ಖರ್ಗೆ. $226 ಎಕರೆ ಕಾಫಿ ತೋಟ ಖರೀದಿಯಲ್ಲಿ ಅಕ್ರಮ ಆರೋಪ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಮನೆ, ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಸತತ 14 ಗಂಟೆಗಳ ಕಾಲ ಶೋಧ. ಮನೆ, ಚಿನ್ನಾಭರಣ, ಆಸ್ತಿಯ ದಾಖಲೆಗಳ ಮಾಹಿತಿ ಸಂಗ್ರಹ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಪ್ರಕರಣ. ನಿನ್ನೆ ಮತ್ತೆ ಗುಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು. ತೀವ್ರ ಕುತೂಹಲ ಕೆರಳಿಸಿದ ಎಸ್ಐಟಿ ಅಧಿಕಾರಿಗಳ ನಡೆ. 5 ದಿನಗಳ ಕಾಲ ನಡೆದ ಕಾವೇರಿ ಆರತಿಗೆ ಅದ್ದೂರಿ ತೆರೆ. ವಿರೋಧದ ನಡುವೆಯೂ ಯಶಸ್ವಿಯಾಗಿ ನಡೆದ ಡಿಸಿಎಂ ಕನಸಿನ ಕಾವೇರಿ ಆರತಿ. ಕಾವೇರಿಯನ್ನ ಪೂಜಿಸೋದಷ್ಟೇ ಅಲ್ಲ, ಕಲುಷಿತವಾಗದಂತೆ ನೋಡ್ಕೊಳ್ಬೇಕೆಂದ ವಿನಯ್ ಗುರೂಜಿ. ನಾಡಹಬ್ಬ ದಸರಾ ಪ್ರಯುಕ್ತ ತುಮಕೂರಿನಲ್ಲಿ ಸಾಂಸ್ಕೃತಿಕ ವೈಭವ. ಜಾಣ ಚಿತ್ರದ ಪ್ರೇಮಲೋಕದ ಪಾರಿಜಾತವೇ ಗೀತೆಗೆ ರವಿಚಂದ್ರನ್, ರಮ್ಯಾ ಡ್ಯಾನ್ಸ್. ಶಿಲ್ಲೆ ಕೇಕೆ ಹಾಕಿ ಖುಷಿಪಟ್ಟ ಅಭಿಮಾನಿಗಳು. ಚೆನ್ನೈನ ವಿದ್ಯುತ್ ಸ್ಥಾವರ ಬಳಿ ಕಟ್ಟಡ ದುರಂತಕ್ಕೆ ಪ್ರಧಾನಿ ಸಂತಾಪ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಣೆ. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ. ನವದೆಹಲಿಯಲ್ಲಿ ಇಂದು ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮ. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿರುವ ಪ್ರಧಾನಿ. ವಿಶೇಷ ಸ್ಮರಣಾರ್ಥ ಅಂಚೆ ಚೀಟಿ, ನಾಣ್ಯ ಬಿಡುಗಡೆ ಮಾಡಲಿರುವ ಮೋದಿ. ನವರಾತ್ರಿ ಹಿನ್ನೆಲೆ ದೆಹಲಿಯಲ್ಲಿ ಕಾಳಿ ಮಾತೆಗೆ ಪ್ರಧಾನಿ ಮೋದಿ ಪೂಜೆ. ದೇಶದ ಜನರ ಯೋಗಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ. ದೆಹಲಿಯ ಸಿಆರ್ ಪಾರ್ಕ್ ಪ್ರದೇಶದಲ್ಲಿರುವ ಐತಿಹಾಸಿಕ ಕಾಳಿ ದೇಗುಲ. ಮಧ್ಯ ಫಿಲಿಪೈನ್ಸ್ನಲ್ಲಿ 6.9 ತೀವ್ರತೆಯ ಭಾರೀ ಭೂಕಂಪ. ಶತಮಾನಗಳಷ್ಟು ಹಳೆಯ ಚರ್ಚ್ ಕಟ್ಟಡ ಕುಸಿತ. ಭೂಮಿ ನಡುಗ್ತಾ ಇದ್ದಂತೆ ಬೆದರಿ ಬೆಚ್ಚಿ ಬಿದ್ದ ಬಂಟಾಯನ್ ಜನ. ಸುಂಕ ಅತಿ ಸುಂದರವಾದ ಪದ. ಆ ಪದ ನನಗೆ ಬಹಳ ಇಷ್ಟ. ಜಾಗತಿಕ ಸುಂಕ ಸಮರ ನಿಲ್ಲಿಸದಿರುವ ಸುಳಿವು ನೀಡಿದ ಅಮೆರಿಕ ಅಧ್ಯಕ್ಷ. ಇಂದಿನಿಂದ ಅಮೆರಿಕದಲ್ಲಿ ಆಮದು ಔಷಧಗಳ ಮೇಲೆ 100% ತೆರಿಗೆ ಜಾರಿ. ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಲು ಹಮಾಸ್ಗೆ 3-4 ದಿನಗಳ ಗಡುವು. ಸಹಿ ಹಾಕಲು ನಕಾರ ಮಾಡಿದ್ರೆ ನರಕಕ್ಕೆ ದಾರಿ ತೋರಿಸ್ತೀವಿ. ಹಮಾಸ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಡಕ್ ವಾರ್ನಿಂಗ್. ಏಷ್ಯಾ ಕಪ್ ಟ್ರೋಫಿ ನೀಡದೆ ತೆಗೆದುಕೊಂಡು ಹೋಗಿದ್ದ ಅಸಮಾಧಾನ. ಬಿಸಿಸಿಐ ದೂರಿನ ಬೆನ್ನಲ್ಲೇ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ನ ಮಹತ್ವದ ಸಭೆ. ಬಿಸಿಸಿಐ ಉಪಾಧ್ಯಕ್ಷ ಶುಕ್ಲಾ, ಮೊಹಸಿನ್ ನಖ್ವಿ ನಡುವೆ ತೀವ್ರ ಜಟಾಪಟಿ. ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ವನಿತೆಯರ ಶುಭಾರಂಭ. ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಗೆಲುವಿನ ಸಂಭ್ರಮ. 59 ರನ್ಗಳ ಭರ್ಜರಿ ಜಯ ಸಾಧಿಸಿ ಭಾರತೀಯ ವನಿತೆಯರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.